ಕೃಷ್ಣರಾಜಪೇಟೆ ವರದಿ ಕರ್ನಾಟಕ ಯುವ ರಕ್ಷಣಾ ವೇದಿಕೆಯ ತಾಲೂಕು ಘಟಕದ ವತಿಯಿಂದ ಗುಂಡಿ ಬಿದ್ದ ರಸ್ತೆಯನ್ನು ದುರಸ್ತಿ ಮಾಡಿಸಬೇಕೆಂದು ಲೋಕೋಪಯೋಗಿ ಇಲಾಖೆಯ ಗಮನ ಸೆಳೆಯಲಾಯಿತು. ಗುಂಡಿ ಬಿದ್ದಂತಹ ಜಾಗಕ್ಕೆ ಕಲ್ಲುಗಳನ್ನು ಇಟ್ಟು ಕನ್ನಡ ಬಾವುಟವನ್ನು ಹಾರಿಸಿ ಎಚ್ಚರಿಕೆ ಫಲಕವನ್ನು ಹಾಕುವ ಮೂಲಕ ವಾಹನಗಳ ಸುರಕ್ಷತೆಗೆ ಕ್ರಮ ವಹಿಸಲಾಯಿತು. ಈ ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷರಾದ ಆಟೋ ಜಾವೀದ್, ಮಹಿಳಾ ಅಧ್ಯಕ್ಷರಾದ ರೋಷನ್ ಬಾನು, ನಗರ ಘಟಕದ ಅಧ್ಯಕ್ಷರಾದ ಮಂಜುನಾಥ್, ತಾಲೂಕು ಕಾರ್ಮಿಕ ಘಟಕದ ಅಧ್ಯಕ್ಷರಾದ ನಿಸಾರ್, ಆಟೋ ಘಟಕದ ಉಪಾಧ್ಯಕ್ಷರಾದ ಭಾಸ್ಕರ್, ಮಹಿಳಾ ಕಾರ್ಯದರ್ಶಿ ರಾಧಾ, ಕಾರ್ಯದರ್ಶಿ ರಮೇಶ್, ಸೂರಪ್ಪ, ಸದಸ್ಯರಾದ ನಿಂಬೆಹಣ್ಣು ಮಂಜು, ಬಂಡಿಹೊಳೆ ಶ್ರೀಕಾಂತ್ ಇನ್ನೂ ಮುಂತಾದವರು ಭಾಗವಹಿಸಿ ಪ್ರತಿಭಟಿಸಿ ಗಮನ ಸೆಳೆದರು. ಕರ್ನಾಟಕ ಯುವ ವೇದಿಕೆಯಿಂದ ಇದು ಮೈಸೂರು ಮೇನ್ ರೋಡ್, ಇದು ಇಲ್ಲಿ ಹಳ್ಳ ಆಗಿದೆ ನೋಡಿ, ಇಲ್ಲಿ ಗುಂಡಿ ಬಿದ್ದಿದೆ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಅತಿ ಬೇಗನೆ ಇದ್ರ ಬಗ್ಗೆ ಕ್ರಮ ತಗೊಂಡು ಇದನ್ನ ಸರಿ ಮಾಡಬೇಕು ಅಂತ ಕರ್ನಾಟಕ ಯುವ ರಕ್ಷಣಾ ವೇದಿಕೆಯಿಂದ ಕೋರ್ಕೊತಾ ಇದ್ದೀವಿ. ಎಲ್ಲರಿಗೂ ನಮಸ್ತೆಗಳು. ಕರ್ನಾಟಕ ಯುವ ರಕ್ಷಣಾ ವೇದಿಕೆಯಿಂದ ನಾವು ಮೈಸೂರು ಮತ್ತು ಭಾರತದಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಕೆಲಸ ಆಗಬೇಕಿದ್ದು, ತಾಲೂಕಿನ ಶಾಸಕರಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಗಮನ ತಗೋಬೇಕಿದ್ದು. ತುಂಬಾ ಗುಂಡಿ ಬಿದ್ದಲ್ಲಿಗೆ 2-3 ದಿವಸದಲ್ಲಿ ಕೆಲಸ ಆಗಬೇಕಿದ್ದು ಮತ್ತು ಮೈಸೂರು ಮಂಡ್ಯ ಉಸ್ತುವಾರಿ ನಮ್ಮ ತಾಲೂಕಿನಿಂದ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಬೇಗನೆ ಬಂದು ಇಲ್ಲಿ ಪರಿಶೀಲನೆ ಮಾಡಿ ಇದನ್ನ ಕಾರ್ಯ ಮಾಡಿಕೊಡ್ಬೇಕು ಅಂತ ಕೇಳ್ಕೊತಾ ಇದೀವಿ. ಇದನ್ನ ನೋಡ್ಬಿಟ್ಟು ಮಾಡಲಿಲ್ಲ ಅಂದಾಗ ಮುಂದಿನ ಇನ್ನೂ ಜಾಸ್ತಿ ಇದಾಗುತ್ತೆ, ಕ್ರಮ ತಗೋತೀವಿ ಅಷ್ಟೇ. ನಾವು ಹೋರಾಟ ಮಾಡ್ತೀವಿ.